ಏನಪ್ಪ ಅಂದ್ರೆ ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವ ನಿಧನು ನಿತ್ಯದಲ್ಲಿ ಓದಿಕೊಳ್ಳುತ್ತಿರಲು. ನಾನೊಂದಿಷ್ಟು ಎಲ್ಲರೂ ನಾನೇ ಶಾಣೆ ಅಂತ ಹೇಳೋದಿಲ್ಲ, ಒಂದಿಷ್ಟು ಏನದ ಅಂದ್ರೆ ದೇವಿಯ ಪಾರಾಯಣ ಮಾಡುವ ಕ್ರಮದ ಬಗ್ಗೆನೂ ಹೇಳ್ಯಾರು, ಪದ್ಧತಿನೂ ಹೇಳ್ಯಾರು. ಅದರ ಜೊತೆಗೆ ಇಲ್ಲೊಂದು ಪೀಠಿಕಾ, ಇದೊಂದಿಷ್ಟು ಯಾರಾದರೂ ನೀವು ದೇವಿ ಪಾರಾಯಣ ಮಾಡೋರು ಮತ್ತು ಸಾಧಕರು ನಿಮಗೆ ಗೊತ್ತಿದ್ದದನ್ನು ಮತ್ತೊಮ್ಮೆ ಒಂದಿಷ್ಟು ಏನು ಮಾಡ್ತಾರೆ ಮನವರಿಕೆ. ಅದು ಪೀಠಿಕಾ ಅಧ್ಯಾಯದ 17ನೇ ಶ್ಲೋಕ ಹೇಳ್ತೈತೆ ಅಂದ್ರೆ ಆವ ಶಕ್ತಿಯ ಮಂತ್ರವಾಗಲಿ ಅಂದರೆ ಗುರುಪದೇಶ ಇಲ್ಲದ ಓದಿದ್ರೆ ವ್ಯರ್ಥ ಆದೀತೇನೋ ಅಂತಕ್ಕಂಥ ಸಂಶಯ ಬರ್ತದಲ್ಲ. ಇದು ಹೆಂಗೆ ಹೇಳ್ತಾರವರು? ಆವ ಶಕ್ತಿಯ ಮಂತ್ರವಾಗಲಿ. ಅದು ಶಕ್ತಿ ಮಂತ್ರ ಯಾವ್ದ ಅಂತ ಜನರಿಗೆ ಗೊತ್ತಿರಂಗಿಲ್ಲ, ಅದು ಗುರುವಿಗೆ ಗೊತ್ತಾ, ಆ ಶಿಷ್ಯ ಉಪದೇಶ ಮಾಡಿದ ಗುರುವಿಗೆ ಗೊತ್ತಾ, ಆ ಉಪದೇಶ ತೆಗೆದುಕೊಂಡಿರ್ತಕ್ಕಂಥ ಶಿಷ್ಯಾಗನೇ ಗೊತ್ತಾ. ಅದಕ್ಕೆ ಅವ್ರು ಹೆಂಗೆ ಶಬ್ದ ಬಳಸ್ಯಾರ ಅಂದ್ರೆ ಆವ ಶಕ್ತಿಯ ಮಂತ್ರವಾಗಲಿ. ಅದು ಯಾವರೇ ಬಟ್ ಶಕ್ತಿ ಮಂತ್ರ ಗುರು ಕೊಟ್ಟದಿರಲಿ, ತಾವು ನ್ಯಾಸವ ಮಾಡಿ ಬಳಿಕಲಿ. ನ್ಯಾಸ ಅಂದ್ರೆ ಒಂದು ಅರ್ಥದೊಳಗೆ ಏನಂತೀರಿ ನೀವು? ನೆನಪು ಅಂತೀವಿ. ತಾವು ನ್ಯಾಸವ ಮಾಡಿ ಬಳಿಕಲಿ ಅಂದರೆ ಜಪ. ಗುರು ಕೊಟ್ಟ ಮಂತ್ರವನ್ನು ಜಪ. ಯಾವಾಗ ಜಪ ಮಾಡೋದು? ಮತ್ತು ಅದು ಬರೀ ಒಂದು ಶ್ಲೋಕದಾಗ ಅರ್ಥ ಆಗಂಗಿಲ್ಲ. ನಿತ್ಯ ದೇವಿ ಪಾರಾಯಣ ಮಾಡಬೇಕಾದ್ರೆ ಸ್ನಾನ, ಮಡಿಬಟ್ಟೆ, ಆ ಗುರುವಿನ ಸಂಪ್ರದಾಯದ ಪ್ರಕಾರ ವಿಭೂತಿ ಧಾರಣ, ಅದೇ ಪ್ರಕಾರ ತನ್ನ ಗುರುವಿನ ಸಂಪ್ರದಾಯದಂತೆ ಆಸನ ಹಾಕಿ ಆವಾಗ ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ. ಕನಿಷ್ಠ 108 ಸಲರೇ ನಾವು ಮಾಡ್ತೀವಪ್ಪ, ನಮ್ಮ ಗುರುಗಳು ಹಂಗೆ ಹೇಳ್ಯಾರ. ತಾವು ನ್ಯಾಸವ ಮಾಡಿ ಬಳಿಕಲಿ ಅವಾಗ ದೇವಿ ಚರಿತ್ರೆಯನ್ನು ಇದನ್ನು ನಿತ್ಯದಲ್ಲಿ ಓದಿಕೊಳ್ಳುತ್ತಿರಲು. ಇಲ್ಲಿ ನಾನು ಆಗಲೇ ಹೇಳೋದು ಬಿಟ್ಟು ನಿಮಗೆ ಯಾವಳೆ ಅಂತ ಓದಿದ್ದು ಒಂದಿಷ್ಟು ಮಂದಿ ನೋಡೀನಿ ನಾನು. ಇಲ್ಲಂದ್ರೆ ಇವಳೆ ಅಂತ ಓದ್ತಾರೆ ಕೆಲವೊಂದಷ್ಟು. ಅಲ್ಲ, ಅದು ಇವಳೈನೂ ಅಲ್ಲ, ಯಾವಳೈನೂ ಅಲ್ಲ, ಈವಳೈ ಅಂದ್ರೆ ಅದು ಮಂತ್ರ ಇದ್ದಂಗೆ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಹ್ರಸ್ವಸ್ವರ, ದೀರ್ಘಸ್ವರ ಇವುಗಳ ಪರಿಕಲ್ಪನೆ ಇಟ್ಕೊಂಡು ಅವ್ರು ಭಾಮಿನಿ ಷಟ್ಪದಿ ಒಳಗೆ ಬರ್ದಾರ. ಅದನ್ನು ತಪ್ಪಾಗಬಾರ್ದು. ಅದಕ್ಕೆ ಅದನ್ನು ಹೆಂಗೆ ಉಚ್ಚಾರ ಮಾಡ್ಬೇಕಂದ್ರೆ ಈವಳೈ ಅಂದ್ರೆ ಕೊಡುವಳೈ. ಈವಳೈ ಬೇಡಿದ್ದ ಬಯಕೆಯ ಆವ ಪ್ರಯೋಗಗಳಾದರೂ. ಏನು ಹೇಳ್ತಾರಂದ್ರೆ ನೀ ಬೇಕಾದ ಪ್ರಯೋಗ ಮಾಡಿ ನೋಡೋ ಗಂಡ್ಮಗನ ಅಂತಾರು. ತಾವು ಶೀಘ್ರದಲ್ಲಿ, ಲೇಟ್ ಇಲ್ಲ, ಹೌದು ಹಿಂಗೆ ದೃಢ ಸಾಧಕದಿ ಪಠಿಸುವುದು. ಹಿಂಗೆ ಏಕಾಗ್ರತೆಯಿಂದ, ದೃಢ ನಿಶ್ಚಯಿಂದ, ದೃಢ ಸಂಕಲ್ಪ ಭರಿತರಾಗಿ ಪಠಿಸುವುದು. ಇನ್ನು 19ನೇ ಶ್ಲೋಕದ ಕೊನೆಯ ಶ್ಲೋಕ, ಪೀಠಿಕಾ ಅಧ್ಯಾಯದ ಕೊನೆಯ ಶ್ಲೋಕ ಏನು ಹೇಳ್ತೈತಪ್ಪ ಅಂದ್ರೆ 1-2 ಅಧ್ಯಾಯ ಓದಿದಡಂದು, 1 ಅಥವಾ 2 ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತ್ತಿರುವುದು. ಹಿಂಗೆ 1-2 ಅಲ್ಲ 4 ಅಧ್ಯಾಯ ಓದಿರಿ ಅಂದರೆ 1-2 4 ದೇವಿಯ ಕರುಣೆ ಬಹಳ ಇಹುದು. ಅದಕ್ಕೆ ಇಂದು ಕೇಳಿರಿ ಜನರು ಈ ಅಪ್ಪಂದೆ, ನಿತ್ಯದಲ್ಲಿ ದಿನಾಲು ಓದಿಕೊಳ್ಳಿರಿ. ಸಂದೇಹವಿಲ್ಲವೋ
ಗುರು ಚಿದಾನಂದ ದಯವಿರುವುದು. ಈಗ ಅಲ್ರಿ ಮತ್ತು ನೀವು ಒಂದು ಏನರ ಪ್ರಶ್ನೆ ಹುಡ್ತತ್ ನಿಮ್ಮಲ್ಲಿ ಏನಂದ್ರೆ, ನೀವು ದೇವಿಯ ಪಾರಾಯಣದ ಪೀಠಿಕಾಧ್ಯಾಯ ಹೇಳಾಕತ್ತೀರಿ, ಕೊನೆಗೆ ಚಿದಾನಂದ ಅವಧೂತರ ಗುರು ದಯ ಐತೆ ಅಂತ ಯಾಕಂತೀರಿ? ಆ ಗ್ರಂಥವರು ಹಂಗೆ ಬರ್ದಾರ. ಅದಕ್ಕೆ ಸಾಮಾನ್ಯವಾಗಿ ನಾವು ಅಂತೀವಿ ನೋಡ್ರಿ, ಏನಂತ, ಗುರುನ ಬ್ರಹ್ಮ, ಗುರುನ ವಿಷ್ಣು, ಗುರುನ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ನಮಃ. ಅಂದ್ರೆ ಗುರುವಿನ ಒಳಗೆ ದೇವಿ ಐಕ್ಯ ಆಗಿರ್ತಾಳೆ, ದೇವಿ ಒಳಗೆ ಗುರು ಐಕ್ಯ ಆಗ್ಯಾನ ಅಂತ ಒಂದು ಪಾಠ. ಅದಕ್ಕೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಪೀಠಿಕಾ ಅಧ್ಯಾಯ ಅಂತೂ ಪದ 19 ಮಂಗಳಮಸ್ತು. ಜೈ ಮಂಗಲಂ. ಜೈ ನಮಃ ಪಾರ್ವತಿ ಶಿವ. ಹರ ಹರ ಮಹಾದೇವ್.